ಹೊಸದಾಗಿ ತಂದಿರತಕ್ಕಂಥ ಈ ಯೋಜನೆಯನ್ನ ವಾಪಸ್ ತಗೊಳ್ಬೇಕು ಅಂತ ಹೇಳಿ ಇಡೀ ದೇಶದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಇಡೀ ದೇಶದ ಹೋರಾಟದ ಭಾಗವಾಗಿ ಇವತ್ತು ನೀವು ಬೆಳಗಾವಿಯಲ್ಲಿ ಸೇರಿದ್ದೀರಿ. ಈ ಹೋರಾಟ ಬರೀ ಒಂದು ದಿವಸ ಮಾಡಿದ್ರೆ ಸಾಕಾಗುವುದಿಲ್ಲ. ಈ ಹೋರಾಟವನ್ನು ನಾವು ನಿರಂತರವಾಗಿ ಮಾಡಬೇಕು. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ನಮ್ಮ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಇದೆ. ಬೇರೆ ಬೇರೆ ಸಮಸ್ಯೆ ಬಂದಾಗ ನೀವು ಹೋರಾಟ ಮಾಡಿದ್ದೀರಿ ಗ್ರಾಮೀಣ ಭಾಗದಲ್ಲಿ. ಈಗ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಏನು ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದು 1,000 ಜನ 2,000 ಜನ ಹೋರಾಟ ಮಾಡಿದ್ರೆ ಸಾಕಾಗೋಂಗಿಲ್ಲ. ಒಂದು ದಿನ 2 ದಿನ ಹೋರಾಟ ಮಾಡಿದ್ರೆ ಸಾಕಾಗುವುದಿಲ್ಲ. ಒಂದು ಜಿಲ್ಲೆ 2 ಜಿಲ್ಲೆ ಹೋರಾಟ ಮಾಡಿದ್ರೆ ಸಾಕಾಗೋಂಗಿಲ್ಲ. ಒಂದು ರಾಜ್ಯ 2 ರಾಜ್ಯ ಹೋರಾಟ ಮಾಡಿದ್ರೆ ಸಾಕಾಗೋಂಗಿಲ್ಲ. ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಲಕ್ಷ ಜನ ಕೋಟಿ ಜನ ಒಂದಾಗಬೇಕು, ಹೋರಾಟ ಮಾಡಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಆ ಹೋರಾಟ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಹಳ್ಳಿಯಲ್ಲಿ ಎಲ್ಲೆಲ್ಲಿ ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಪ್ರತಿ ಹಳ್ಳಿಯಲ್ಲಿ ಕೂಡ ಒಂದು ಸಂಘ ಮಾಡ್ಕೋಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿ ಊರಲ್ಲಿ ಒಂದು ಘಟಕ ಮಾಡ್ಕೋಬೇಕು. ನೀವು ಪ್ರತಿ ಊರಲ್ಲಿ ಇದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡಬೇಕು. 100 ದಿನ ಕೆಲಸ ಸಿಕ್ಕಿದ್ರೆ ನಮ್ಮ ಕುಟುಂಬಕ್ಕೆ ಒಂದು ಆದಾಯ ಆಗ್ತಿತ್ತು. ಒಂದು 37,000 40,000 ವರ್ಷಕ್ಕೆ ಬರ್ತಿತ್ತು.